In this lecture, we will be discussing about linked list. So linked list in the sense, it is also a linear data structure where the elements are stored in nodes. So similar to array. You can consider it as similar to array, but the difference is array it was continuous memory location. Continuous memory location ಇರ್ತಿತ್ತು, but in case of linked list, it is not a continuous memory location. Random memory space allocate ಆಗಿರುತ್ತೆ. Then we will get a doubt that continuous memory ಇದ್ದಾಗ arrays ಅಲ್ಲಿ ಕಂಪೈಲರ್ ಏನ್ ಮಾಡ್ತಿತ್ತು, it used to calculate the next address using the base address since it was continuous. But in case of this linked list, ಯಾವ ರೀತಿ calculate ಮಾಡುತ್ತೆ ಅಂತ the question may arise. So you will get to know that by the end of this video. And here we will be storing two values, data and the link. Link ಅಲ್ಲಿ we will store the address of next node. Next node ಏನಕ್ಕೆ? Because it is not a continuous memory location. Continuous memory location ಆಗಿದ್ದಿದ್ರೆ ಕಂಪೈಲರ್ ಈಸಿಯಾಗಿ ಯೂಸಿಂಗ್ ದ ಬೇಸ್ ಅಡ್ರೆಸ್ ನೆಕ್ಸ್ಟ್ ಮೆಮೊರಿ ಲೊಕೇಶನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಿತ್ತು. ಬಟ್ ಹಿಯರ್ ಸಿನ್ಸ್ ಇಟ್ ಇಸ್ ನಾಟ್ ಅ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್, ವಿ ನೀಡ್ ಟು ಗಿವ್ ದ ಅಡ್ರೆಸ್. ನಾವು ಅಡ್ರೆಸ್ ನ ಎಕ್ಸ್ಟರ್ನಲಿ ಸ್ಟೋರ್ ಮಾಡಿರ್ಬೇಕು. And we can say that it is a data structure which in turn can be used to implement other data structures. Linked list na use ಮಾಡಿ we will be implementing other data structures like stacks implement ಮಾಡಬಹುದು. We can implement trees, we can implement queues. So ಇದೆಲ್ಲ ಡೇಟಾ ಸ್ಟ್ರಕ್ಚರ್ಸ್ ನಾವೇನು ನೋಡಿದ್ವಿ, ಈ ತರ ಡೇಟಾ ಸ್ಟ್ರಕ್ಚರ್ಸ್ ನ ಕೂಡ ಯೂಸಿಂಗ್ ಲಿಂಕ್ಡ್ ಲಿಸ್ಟ್ we can implement. So this is how a linked list will look. See here, this is the data and this part is link. So ಈ data ಮತ್ತೆ link ಒಟ್ಟಿಗೆ we call that as a node. Node ಅಂತ ಹೇಳ್ತೀವಿ. Got it? In case of array, it was like indexing ಆ ತರ ತಗೊಳ್ತಿದ್ವಿ, a block of memory ಅಂತ ಅನ್ಬೋದು. But in case of linked list, ನಾವು ಇದನ್ನ this particular single block ಏನಿದೆ we call that as a node. ಈ ಸ್ಟಾರ್ಟ್ ಅಡ್ರೆಸ್ ಇದೇನಿದೆ ಇದನ್ನೆಲ್ಲ in this video only we will discuss it later. That's it. So linked list ಏನಕ್ಕೆ ಬೇಕು? ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಹತ್ರ ಆಲ್ರೆಡಿ ಅರೇಸ್ ಇದೆ. ದೆನ್ ವೈ ಇಸ್ ಇಟ್ ರಿಕ್ವೈರ್ಡ್? ಫಸ್ಟ್ ಒನ್ ಇಸ್ ಫಾರ್ ಡೈನಮಿಕ್ ಮೆಮೊರಿ ಅಲೋಕೇಶನ್. ಅಂದ್ರೆ ಇನ್ ಕೇಸ್ ಆಫ್ ಅರೇ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಐದರ್ 50, 40 ಈ ರೀತಿ ನಾವು ಇನಿಷಿಯಲೈಸ್ ಮಾಡಿ ಬಿಡ್ಬೇಕಿತ್ತು ಇಂಟೀಜರ್ ಕಾನ್ಸ್ಟೆಂಟ್ ನ. ಅಂಡ್ even though we are using only 25 memories ಯೂಸ್ ಮಾಡಿದ್ರೆ 25 ಮೆಮೊರಿ ಲೊಕೇಶನ್ ನ, ರಿಮೈನಿಂಗ್ 25 ಮೆಮೊರಿ ಲೊಕೇಶನ್ ಜಸ್ಟ್ ವೇಸ್ಟ್ ಆಗ್ತಿತ್ತು. ಕರೆಕ್ಟ್. ಬಟ್ ಇನ್ ಕೇಸ್ ಆಫ್ ಲಿಂಕ್ಡ್ ಲಿಸ್ಟ್ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ಆ ಪರ್ಟಿಕ್ಯುಲರ್ ಮೂಮೆಂಟ್ ಗೆ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಜಸ್ಟ್ 2 ನೋಟ್ಸ್ ಬೇಕು ಅಂದ್ರೆ ವಿ ಕ್ಯಾನ್ ಗಿವ್ ಓನ್ಲಿ 2 ನೋಟ್ಸ್. ಬರೀ 2 ನೋಡ್ ನ ನಾವು ಕ್ರಿಯೇಟ್ ಮಾಡಿ ಇಟ್ಕೋಬಹುದು. ಇನ್ ಫ್ಯೂಚರ್ ನಮಗೆ ಇನ್ ಕೇಸ್ ಇನ್ನೂ ಒಂದ್ ನೋಡ್ ಬೇಕು, ಎಕ್ಸ್ಟ್ರಾ 2 ನೋಟ್ಸ್ ಬೇಕು ಅಂದ್ರೆ ವಿ ಕ್ಯಾನ್ ಆಡ್ ದಟ್ ನೋಡ್ ಈಸಿಲಿ. ಅದೇ ತರ ಇಲ್ಲಿ ಪರ್ಟಿಕ್ಯುಲರ್ ಮೆಮೊರಿ ಕಾನ್ಸ್ಟೆಂಟ್ ಇಂಟೀಜರ್ ನ ನಾವು ಮೆನ್ಷನ್ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಇನ್ ಕೇಸ್ ಆಫ್ ಲಿಂಕ್ಡ್ ಲಿಸ್ಟ್. ಸೊ ಮೆಮೊರಿ ಅಲೋಕೇಶನ್ ನೀಟಾಗಿ ಆಗುತ್ತೆ. ಅಂಡ್ ಎಫಿಷಿಯಂಟ್ ಇನ್ಸರ್ಷನ್. ಏನಕ್ಕೆ ಎಫಿಷಿಯಂಟ್ ಇನ್ಸರ್ಷನ್? ಸಿ ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಅರೇ ಆಪರೇಷನ್ ನ ನಾವು ನೋಡುವಾಗ ವಿ ಸಾ ದಟ್ ಇಫ್ ವಿ ವಾಂಟ್ ಟು ಇನ್ಸರ್ಟ್ ಅ ವ್ಯಾಲ್ಯೂಸ್, ಈ ರೀತಿ ಇದೆ ಅರೇ ಅಂಡ್ ಇಟ್ಸ್ ಆಲ್ರೆಡಿ ಫಿಲ್ಡ್, ಈ ತರ ಕಂಪ್ಲೀಟ್ಲಿ ಫಿಲ್ ಆಗಿದೆ. ನೌ ಐ ನೀಡ್ ಟು ಇನ್ಸರ್ಟ್ ಅ ನ್ಯೂ ವ್ಯಾಲ್ಯೂ ಟು ದಿಸ್ ಪೊಸಿಷನ್ 2 ಅಂದ್ರೆ ವಿ ನೀಡ್ ಟು ಮೂವ್ ದೀಸ್ ವ್ಯಾಲ್ಯೂಸ್. ಕರೆಕ್ಟ್. ಈ ತರ ಮೂವ್ ಮಾಡ್ಬಿಟ್ಟು ಆಮೇಲೆ ನಾವು ವ್ಯಾಲ್ಯೂ ಇನ್ಸರ್ಟ್ ಮಾಡ್ಬೇಕಿತ್ತು. ಬಟ್ ಇನ್ ಕೇಸ್ ಆಫ್ ಲಿಂಕ್ ಲಿಸ್ಟ್ ಈ ತರ ಶಿಫ್ಟಿಂಗ್ ಆಫ್ ವ್ಯಾಲ್ಯೂಸ್ ಇಲ್ಲ. ಸಿ ಇಫ್ ದೇರ್ ಇಸ್ 2 ನೋಡ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಈ 2 ನೋಡ್ ಮಧ್ಯ ಒಂದು ಹೊಸ ನೋಡ್ ಇನ್ಸರ್ಟ್ ಮಾಡ್ಬೇಕು ಅಂದ್ರೆ ದಟ್ ಈಸ್ ವೆರಿ ಮಚ್ ಈಸಿ. ಜಸ್ಟ್ ಅಡ್ರೆಸ್ ಲಿಂಕ್ ಪಾಯಿಂಟರ್ ಏನಿದೆ, ಲಿಂಕ್ ಏನಿದೆ ಅದನ್ನ ನಾವು ಈ ಕಡೆ ಈ ನೋಡಿಂದ ತೆಗ್ದಿ ಹೊಸ ನೋಡ್ ಯಾವ್ದನ್ನ ಇನ್ಸರ್ಟ್ ಮಾಡ್ತಿರ್ತೀವಿ ಆ ನೋಡಿಗೆ ಪಾಯಿಂಟ್ ಮಾಡ್ಬೇಕಷ್ಟೇ. ಅಂಡ್ ಈ ನೋಡ್ ಏನಿದೆ ಈ ನೋಡ್ದು ಲಿಂಕ್ ನ ತೆಗ್ದಿ ಆಲ್ರೆಡಿ ಪ್ರೀವಿಯಸ್ ನೋಡ್ ಏನಿತ್ತು ಅದಕ್ಕೆ ಪಾಯಿಂಟ್ ಮಾಡಿಸ್ಬೇಕು. ಇನ್ಸರ್ಷನ್ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಜಸ್ಟ್ ರಿಮೆಂಬರ್ ಇಟ್ ಈಸ್ ವೆರಿ ಮಚ್ ಈಸಿಯರ್ ಟು ಇನ್ಸರ್ಟ್ ಅ ನೋಡ್ ಇನ್ ಕೇಸ್ ಆಫ್ ಲಿಂಕ್ ಲಿಸ್ಟ್ ಕಂಪೇರ್ಡ್ ಟು ಅರೇಸ್. ಅಂಡ್ ಸಿಮಿಲರ್ಲಿ ಡಿಲೀಷನ್ ಆಫ್ ನೋಡ್ಸ್ ಕೂಡ ಅಷ್ಟೇ ಇಟ್ ಈಸ್ ಈಸಿ ಸಿನ್ಸ್ ವಿ ವಿಲ್ ಬಿ ಜಸ್ಟ್ ಚೇಂಜಿಂಗ್ ದ ಪಾಯಿಂಟರ್ಸ್. ಇಲ್ಲಿ ಪಾಯಿಂಟರ್ ಯಾವುದು ಅಂದ್ರೆ ದ ಲಿಂಕ್.
ನಮ್ ನೋಡಲ್ಲಿ ಡೇಟಾ ಅಂಡ್ ಲಿಂಕ್ ಏನಿತ್ತು, ದಿಸ್ ಲಿಂಕ್ ಈಸ್ ನಥಿಂಗ್ ಬಟ್ ಅ ಪಾಯಿಂಟರ್. ಅಲ್ಲಿ ನಾವು ಪಾಯಿಂಟರ್ ನ ಸ್ಟೋರ್ ಮಾಡ್ತಿರ್ತೀವಿ. ಅಂಡ್ ನೆಕ್ಸ್ಟ್ ಬೆಟರ್ ಮೆಮೊರಿ ಯುಟಿಲೈಸೇಷನ್ ಅಂದ್ರೆ ಲೈಕ್ ಅನ್ಯೂಸ್ಡ್ ಮೆಮೊರಿನ ನಾವು ತಗೊಳೋದಕ್ಕೆ ಹೋಗಲ್ಲ. ಎಷ್ಟು ರಿಕ್ವೈರ್ಮೆಂಟ್ ಇದೆ, ಫಾರ್ ಎಕ್ಸಾಂಪಲ್ ಇಫ್ ವಿ ನೀಡ್ ಓನ್ಲಿ 3 ನೋಟ್ಸ್, ಜಸ್ಟ್ 3 ನೋಟ್ಸ್ ನ ಕ್ರಿಯೇಟ್ ಮಾಡ್ಬೋದು. ಇಟ್ ಇಸ್ ನಾಟ್ ರಿಕ್ವೈರ್ಡ್ ದಟ್ ವಿ ನೀಡ್ ಟು ಮ್ಯಾಕ್ಸಿಮಮ್ 5 ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಅದರಿಂದ ಜಸ್ಟ್ 3 ನೋಟ್ಸ್ ಯೂಸ್ ಮಾಡ್ತಿದೀವಿ, ಇನ್ ಮಿಕ್ಕಿದ 2 ನೋಡ್ ವೇಸ್ಟ್ ಆಗ್ತಿದೆ. ಆ ತರ ಸಿನಾರಿಯೋಸ್ ಇರಲ್ಲ ನಮಗೆ. whenever we need a node we can just add it up. and continuous memory requirement ಇಲ್ಲ ಕಂಪೇರ್ಡ್ ಟು ಅರೇ. ಅರೇಲಿ ಏನಾಗ್ತಿತ್ತು, ಲೈಕ್ ಈಗ 50 ಮೆಮೊರಿ ಲೊಕೇಶನ್ಸ್ ನಾವು ಹೇಳ್ತಿದೀವಿ, ಎ ಆಫ್ 50 ಅಂತ ಡಿಕ್ಲೇರ್ ಮಾಡ್ತಿದೀವಿ ಅಂದ್ರೆ ದ ಕಂಪೈಲರ್ ಅದೇನ್ ಮಾಡ್ಬೇಕಿತ್ತು, 50 ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ಎಲ್ಲಿದೆ ಈಗ. ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಇಂಟ್ ಎ ಆಫ್ 50 ಅಂದ್ರೆ ಈಚ್ ಒನ್ ಎಲಿಮೆಂಟ್ಗೂನು 4 ಬೈಟ್ಸ್ ಬೇಕು. ಸೊ 50 into 4 ಇನ್ ದ ಸೆನ್ಸ್ 200 ಬೈಟ್ಸ್ ಆಫ್ ಮೆಮೊರಿ ಕಂಟಿನ್ಯೂಸ್ ಆಗಿ ಹುಡುಕ್ಬೇಕಿತ್ತು ಕಂಪೈಲರ್. ಬಟ್ ಇನ್ ಕೇಸ್ ಆಫ್ ಲಿಂಕ್ ಲಿಸ್ಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಇಟ್ ಈಸ್ ರ್ಯಾಂಡಮ್. ಈಗ ಇಲ್ಲಿ ಆಲ್ರೆಡಿ 2 ವ್ಯಾಲ್ಯೂಸ್ ಸ್ಟೋರ್ ಆಗಿದೆ, ಯಾವ್ದು 2 ವ್ಯಾಲ್ಯೂಸ್ ಅದಾದ್ಮೇಲೆ ವಿ ಹ್ಯಾವ್ ಅ ಎಂಪ್ಟಿ ಸ್ಪೇಸ್ ಅಂಡ್ ಅಗೇನ್ ವಿ ಹ್ಯಾವ್ ಸಮ್ ವ್ಯಾಲ್ಯೂಸ್ ಸ್ಟೋರ್ಡ್ ಹಿಯರ್ ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಪೇಸ್ ವೇಕೆಂಟ್ ಇದೆ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಅಂದ್ರೆ ಇದನ್ನ ಲಿಂಕ್ ಲಿಸ್ಟ್ ಗೆ ಆಡ್ ಮಾಡುತ್ತೆ. ಅಂಡ್ ವಾಟ್ ಇಟ್ ವಿಲ್ ಡೂ, ಈ ಕಡೆ ಏನು ಇನ್ನು ಒಂದು ಮೆಮೊರಿ ಸ್ಪೇಸ್ ಎಂಪ್ಟಿ ಇದೆ ಅಂದ್ರೆ ಈ ಸ್ಪೇಸ್ ಮತ್ತೆ ಈ ಸ್ಪೇಸ್ ನ ಯೂಸ್ ಮಾಡಿ ಇಟ್ ವಿಲ್ ಕ್ರಿಯೇಟ್ ಅ ಲಿಂಕ್ ಲಿಸ್ಟ್ ಆಫ್ 2 ನೋಡ್ಸ್. ಗಾಟ್ ಇಟ್? ದೆನ್ ಡ್ರಾಬ್ಯಾಕ್ಸ್. ಇಷ್ಟೆಲ್ಲ ಯೂಸಸ್ ಇದೆ ಅಂದ್ರೆ ಇಟ್ ಶುಡ್ ಆಲ್ಸೋ ಹ್ಯಾವ್ ಡ್ರಾಬ್ಯಾಕ್. ಫಸ್ಟ್ ಡ್ರಾಬ್ಯಾಕ್ ಏನಂದ್ರೆ ವಿ ಕಾಂಟ್ ಡೈರೆಕ್ಟ್ಲಿ ಆಕ್ಸೆಸ್ ದ ಎಲಿಮೆಂಟ್ಸ್. ಅರೇಲಿ ವಿ ವರ್ ಯೂಸಿಂಗ್ ಇಂಡೆಕ್ಸಿಂಗ್, ಕರೆಕ್ಟ್? ಇಂಡೆಕ್ಸಿಂಗ್ ಯೂಸ್ ಮಾಡಿ ಇಫ್ ದಿಸ್ ಇಸ್ ದ ಅರೇ 0 1 2 3 ತರ ವ್ಯಾಲ್ಯೂ ಸ್ಟೋರ್ ಮಾಡಿದೀವಿ ಅಂದ್ರೆ ಎ ಆಫ್ 0 ಅಂತ ಕೊಟ್ರೆ ಇಟ್ ವಿಲ್ ಗಿವ್ 0 ಎಲಿಮೆಂಟ್ ಸ್ಟೋರ್ಡ್. ಅದೇ ತರ ಎ ಆಫ್ 1 ಅಂತ ಕೊಟ್ರೆ ಇಟ್ ವಿಲ್ ಗಿವ್ 1 ಎಲಿಮೆಂಟ್ ಏನ್ ಸ್ಟೋರ್ ಆಗಿದೆ ಅದು ಅಟ್ ಇಂಡೆಕ್ಸ್ 1. ಬಟ್ ಇನ್ ಕೇಸ್ ಆಫ್ ಲಿಂಕ್ಡ್ ಲಿಸ್ಟ್ ಈ ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಎಕ್ಸಿಸ್ಟ್ ಆಗಲ್ಲ. ಇಫ್ ಯು ವಾಂಟ್ ಟು ಆಕ್ಸೆಸ್ ದ ಥರ್ಡ್ ಎಲಿಮೆಂಟ್ ಯಾವುದು 2 ಇದೆ, ಈ ಎಲಿಮೆಂಟ್ ನ ಆಕ್ಸೆಸ್ ಮಾಡ್ಬೇಕು ಅಂದ್ರು ಯು ನೀಡ್ ಟು ಟ್ರಾವರ್ಸ್ ಇಟ್ ಫ್ರಮ್ ದ ಬಿಗಿನಿಂಗ್. ಗಾಟ್ ಇಟ್? ಯಾಕೆ ಅಂದ್ರೆ ವಿ ಆರ್ ಸ್ಟೋರಿಂಗ್ ಅಡ್ರೆಸ್ ನ ವಿ ಆರ್ ಸ್ಟೋರ್ ಮಾಡ್ತಿದೀವಿ ಅಂಡ್ ಇಟ್ ಈಸ್ ನಾಟ್ ಕಂಟಿನ್ಯೂಸ್. ಸೊ ಅದಕ್ಕೇನೆ ವೆನ್ ಎವರ್ ಯು ನೀಡ್ ಟು ಆಕ್ಸೆಸ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ, ಈವನ್ ಇಟ್ ಇಸ್ ದ ಲಾಸ್ಟ್ ವ್ಯಾಲ್ಯೂ, ಲಾಸ್ಟ್ ನೋಡ್ ಆಕ್ಸೆಸ್ ಮಾಡ್ಬೇಕು ಅಂದ್ರೂ ಫಸ್ಟ್ ಇಂದ ನೀವು ಟ್ರಾವರ್ಸಲ್ ಸ್ಟಾರ್ಟ್ ಮಾಡ್ಬೇಕು. ಇಫ್ ಇಟ್ ಈಸ್ ಹ್ಯಾವಿಂಗ್ 100 ಎಲಿಮೆಂಟ್ಸ್, 100th ಎಲಿಮೆಂಟ್ ನ ನೀವು ಆಕ್ಸೆಸ್ ಮಾಡ್ಬೇಕು ಅಂದ್ರೂ ಫ್ರಮ್ ದ ಫಸ್ಟ್ ಬಿಗಿನಿಂಗ್ ನೋಡ್ ಇಂದ ನೀವು ಆಕ್ಸೆಸ್ ಸ್ಟಾರ್ಟ್ ಮಾಡ್ಬೇಕು, ಟ್ರಾವರ್ಸಿಂಗ್ ಸ್ಟಾರ್ಟ್ ಮಾಡ್ಬೇಕು. ಓನ್ಲಿ ದೆನ್ ಯು ಕ್ಯಾನ್ ಆಕ್ಸೆಸ್ ದ 100th ವ್ಯಾಲ್ಯೂ. And similarly, extra memory is needed for storing the pointers. ಏನಕ್ಕೆ ಎಕ್ಸ್ಟ್ರಾ ಮೆಮೊರಿ? ದಿಸ್ ಇಸ್ ಹೌ ಲಿಂಕ್ ಲಿಸ್ಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದು. ಸೊ ಇಲ್ಲಿ ಡೇಟಾ ಸ್ಟೋರ್ ಮಾಡ್ತಿದೀವಿ ಅಂಡ್ ಹಿಯರ್ ವಿ ಆರ್ ಸ್ಟೋರಿಂಗ್ ದ ಲಿಂಕ್. ಈ ಅರೆ ಆ ತರದನ್ನೆಲ್ಲ ತಗೊಂಡ್ರೆ ಜಸ್ಟ್ ನಾವ್ ಇಲ್ಲಿ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ತಿದ್ವಿ, ಲಿಂಕ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಬಟ್ ಇಲ್ಲಿ ಲಿಂಕ್ ಬಂತು, ಸೊ ಎಕ್ಸ್ಟ್ರಾ ಮೆಮೊರಿ ತಗೊಳ್ತಿದೆ ಟು ಸ್ಟೋರ್ ದ ಲಿಂಕ್, ಆರ್ ವಿ ಕ್ಯಾನ್ ಸೇ ದಟ್ ಟು ಸ್ಟೋರ್ ದ ಅಡ್ರೆಸ್ ಎಕ್ಸ್ಟ್ರಾ ಇನ್ನು ಸ್ವಲ್ಪ ಸ್ಪೇಸ್ ತಗೊಳುತ್ತೆ. ಅಂಡ್ ವಿ ಕೆನಾಟ್ ಟ್ರಾವರ್ಸ್ ಬ್ಯಾಕ್ವರ್ಡ್ ಇನ್ ಸಿಂಗ್ಲಿ ಲಿಂಕ್ ಲಿಸ್ಟ್. ದಿಸ್ ಇಸ್ ಇಂಪಾರ್ಟೆಂಟ್. ಸಿಂಗ್ಲಿ ಲಿಂಕ್ ಲಿಸ್ಟ್ ಬಿಕಾಸ್ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಇನ್ ಲಿಂಕ್ಡ್ ಲಿಸ್ಟ್. ಸೊ ಸಿಂಗಲ್ ಲಿಂಕ್ ಲಿಸ್ಟ್ ಅಲ್ಲಿ ನಾವು ರಿವರ್ಸ್ ಟ್ರಾವರ್ಸಲ್ ಮಾಡಕ್ಕಾಗಲ್ಲ. ಅಂದ್ರೆ ಫ್ರಮ್ ದ 5th ಎಲಿಮೆಂಟ್ ಇಂದ 4th ಎಲಿಮೆಂಟ್ ಗೆ, 4th ಇಂದ 3rd ಎಲಿಮೆಂಟ್ ಗೆ ಆತರ ಮೂವ್ ಆಗಕ್ಕಲ್ಲ. ಬಟ್ ಇನ್ ಕೇಸ್ ಆಫ್ ಅರೇ ವಿ ಕ್ಯಾನ್ ಡೂ ಈಸಿಯಾಗಿ ಫಾರ್ ಲೂಪ್ ನ i ಈಕ್ವಲ್ಸ್ ಟು n ಇಂದ ಇನಿಷಿಯಲೈಸ್ ಮಾಡ್ಕೊಂಡ್ರೆ n-1 ಇಂದ ಅಂಡ್ i ದಿಸ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 0 i ಮೈನಸ್ ಅಂತ ಬರೀತಿದ್ವಿ. ಈ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ನಾವು ರಿವರ್ಸಲ್ ಅರೇನ ಟ್ರಾವರ್ಸ್ ಮಾಡ್ಬೋದಿತ್ತು. ಬಟ್ ಇನ್ ಕೇಸ್ ಆಫ್ ಸಿಂಗಲ್ ಲಿಂಕ್ ಲಿಸ್ಟ್ ದಟ್ ಇಸ್ ನಾಟ್ ಪಾಸಿಬಲ್. ಯಾಕೆಂದ್ರೆ ಅಡ್ರೆಸ್ ಸ್ಟೋರ್ ಆಗೋದು, ಇಫ್ ದಿಸ್ ಇಸ್ ದ ಫಸ್ಟ್ ನೋಡ್, ಈ ಫಸ್ಟ್ ನೋಡ್ ಅಲ್ಲಿ ಸೆಕೆಂಡ್ ನೋಡ್ದು ಅಡ್ರೆಸ್ ಸ್ಟೋರ್ ಆಗುತ್ತೆ. ಬಟ್ ಸೆಕೆಂಡ್ ನೋಡ್ಗೆ ಫಸ್ಟ್ ನೋಡ್ದು ಅಡ್ರೆಸ್ ಗೊತ್ತಿರಲ್ಲ. ಅಂಡ್ ಸಿಮಿಲರ್ಲಿ ಯೂಸಿಂಗ್ ಸೆಕೆಂಡ್ ನೋಡ್ ವಿ ಕ್ಯಾನ್ ಗೋ ಟು ದ ಥರ್ಡ್ ನೋಡ್, ಬಟ್ ಥರ್ಡ್ ನೋಡ್ಗೆ ಸೆಕೆಂಡ್ ನೋಡ್ದು ಅಡ್ರೆಸ್ ಗೊತ್ತಿರಲ್ಲ. ಸೊ ದಟ್ಸ್ ವೈ ವಿ ಕಾಂಟ್ ಗೋ ಬ್ಯಾಕ್. ರಿವರ್ಸ್ ಟ್ರಾವರ್ಸಲ್ is not possible in case of single linked list. And next one is random access of element is also not possible. Random access ಏನಕ್ಕಾಗಲ್ಲ ಅಂದ್ರೆ we don't know the address. For example, ಈ ತರ ಲಿಂಕ್ ಲಿಸ್ಟ್ ಇದೆ. ಸೊ ಐ ನೀಡ್ ಟು ಆಕ್ಸೆಸ್ ದ ಥರ್ಡ್ ಎಲಿಮೆಂಟ್ ಡೈರೆಕ್ಟ್ಲಿ ಅಂದ್ರೆ ಆಗಲ್ಲ, ಬಿಕಾಸ್ ಇದ್ರದ್ದು ಡೈರೆಕ್ಟ್ ಅಡ್ರೆಸ್ ಕಂಪೈಲರ್ಗೆ ಗೊತ್ತಿರಲ್ಲ. ಕಂಪೈಲರ್ ಡಸಂಟ್ ನೋ ದ ಅಡ್ರೆಸ್ ಆಫ್ ಥರ್ಡ್ node. It only knows the address of the first node. First node ಮಾತ್ರ ಗೊತ್ತಿರುತ್ತೆ.
ಅಂಡ್ ಫಸ್ಟ್ ನೋಡ್ ಯೂಸ್ ಮಾಡ್ಕೊಂಡು ಸೆಕೆಂಡ್ ನೋಡ್ಗೆ ಹೋಗ್ಬೋದಾ? ಇಲ್ಲ. ಫಸ್ಟ್ ನೋಡ್ ಅಲ್ಲಿರೋಂಥ ಅಡ್ರೆಸ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನಾಟ್ ಬೈ ಕ್ಯಾಲ್ಕುಲೇಟಿಂಗ್ ದ ಅಡ್ರೆಸ್. ಅರೇಸ್ ಅಲ್ಲಿ ಯಾವ ರೀತಿ ಅಡ್ರೆಸ್ ಕ್ಯಾಲ್ಕುಲೇಟ್ ಆಗ್ತಿತ್ತು ಆ ರೀತಿ ಅಡ್ರೆಸ್ ಕ್ಯಾಲ್ಕುಲೇಷನ್ ಆಗಲ್ಲ ಇಲ್ಲಿ. ಜಸ್ಟ್ ಇಲ್ಲಿ ಸ್ಟೋರ್ ಮಾಡಿರೋ ಅಡ್ರೆಸ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನೋಡ್ಸ್ಗೆ ಮೂವ್ ಮಾಡ್ತಾ ಹೋಗೋದು. ಸೊ ದಟ್ಸ್ ವೈ ರ್ಯಾಂಡಮ್ ಆಕ್ಸೆಸ್ ಆಫ್ ಎಲಿಮೆಂಟ್ ಇಸ್ ಆಲ್ಸೋ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್ ಲಿಂಕ್ಡ್ ಲಿಸ್ಟ್. ಸೊ ಈ ಲಿಂಕ್ ಲಿಸ್ಟ್ ನ ನಾವು ಡಿಕ್ಲೇರ್ ಮಾಡ್ಬೇಕು ಅಂದ್ರೆ ಹೌ ವಿ ವಿಲ್ ಡಿಕ್ಲೇರ್? ವಿ ವಿಲ್ ಯೂಸ್ ಸ್ಟ್ರಕ್ಚರ್. ಯಾಕೆಂದ್ರೆ ಲೈಕ್ ಇಟ್ ಈಸ್ ಅ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ವಿ ಕ್ಯಾನ್ ಸೇ ದಟ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಸಿ ಅರೇಸ್ ಅಲ್ಲೆಲ್ಲ ಜಸ್ಟ್ ಬೇಸಿಕ್ ಡೇಟಾ ಟೈಪ್ಸ್ ಹಾಕಿತ್ತು. ಇಂಟ್, ಕ್ಯಾರ್, ಫ್ಲೋಟ್ ಈ ತರದ ಡೇಟಾ ಟೈಪ್ಸ್ ಸಾಕಿತ್ತು. ಬಟ್ ಹಿಯರ್ ವಿ ಆರ್ ಸ್ಟೋರಿಂಗ್ ವ್ಯಾಲ್ಯೂ ಆಸ್ ವೆಲ್ ಆಸ್ ಅ ಲಿಂಕ್. ಈ ಲಿಂಕ್ ಅಲ್ಲಿ ನಾವ್ ಏನ್ ಸ್ಟೋರ್ ಮಾಡ್ತಿರೋದು? ಅಡ್ರೆಸ್ ನ ಸ್ಟೋರ್ ಮಾಡ್ತಿರೋದು. ಸೊ ಅಡ್ರೆಸ್ ನ ಸ್ಟೋರ್ ಮಾಡ್ಬೇಕು ಅಂದ್ರೆ ನಾವ್ ಯಾವ ಟೈಪ್ ಆಫ್ ಥಿಂಗ್ ಯೂಸ್ ಮಾಡ್ಬೇಕು? ದಟ್ ಈಸ್ ನಥಿಂಗ್ ಬಟ್ ಪಾಯಿಂಟರ್ಸ್. ಓನ್ಲಿ ಪಾಯಿಂಟರ್ಸ್ ಕ್ಯಾನ್ ಸ್ಟೋರ್ ದ ಅಡ್ರೆಸ್ ಆಫ್ ಎನಿ ವೇರಿಯಬಲ್. ಕರೆಕ್ಟ್. ಸೊ ಅದಕ್ಕೇನೆ ವಿ ವಿಲ್ ಯೂಸ್ ಅಡ್ರೆಸ್ ನ ಸ್ಟೋರ್ ಮಾಡೋದಕ್ಕೆ ವಿ ವಿಲ್ ಬಿ ಯೂಸಿಂಗ್ ಪಾಯಿಂಟರ್. ಅಂಡ್ ಟು ಸ್ಟೋರ್ ದ ಡೇಟಾ ಡಿಪೆಂಡಿಂಗ್ ಆನ್ ದ ಡೇಟಾ. ಫಾರ್ ಎಕ್ಸಾಂಪಲ್ ಇಫ್ ವಿ ಆರ್ ಸ್ಟೋರಿಂಗ್ ಕ್ಯಾರೆಕ್ಟರ್ ಅಂದ್ರೆ ಕ್ಯಾರ್ ಅಂತ ಡಿಕ್ಲೇರ್ ಮಾಡ್ತೀವಿ ಇಲ್ಲಿ. ಇಫ್ ವಿ ಆರ್ ಸ್ಟೋರಿಂಗ್ ಇಂಟೀಜರ್ ಅಂದ್ರೆ ಇಂಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಫ್ಲೋಟ್ ಅಂದ್ರೆ ಫ್ಲೋಟ್. ಸೊ ಡಿಪೆಂಡಿಂಗ್ ಆನ್ ದ ಡೇಟಾ ವಿ ಆರ್ ಸ್ಟೋರಿಂಗ್ ನಾವು ಈ ಪರ್ಟಿಕ್ಯುಲರ್ ಡೇಟಾ ಟೈಪ್ ನ ಡಿಫೈನ್ ಮಾಡ್ಕೊಳ್ತೀವಿ. ಬಟ್ ಹಿಯರ್ ಇಟ್ ವಿಲ್ ಆಲ್ವೇಸ್ ಬಿ ಅ ಪಾಯಿಂಟರ್. ಸೊ ಲೆಟ್ಸ್ ಲುಕ್ ಇನ್ ಟು ಇಟ್. ಸಿ ಫಸ್ಟ್ ಸ್ಟ್ರಕ್ಚರ್ ಡಿಕ್ಲೇರ್ ಮಾಡ್ತಿರೋದು. ಸೊ ಸ್ಟ್ರಕ್ಟ್ ಅಂತ ತಗೊಳ್ತೀವಿ. ಹಿಯರ್ ನೋಡ್ ಅಂತ ಡಿಫೈನ್ ಮಾಡ್ಕೊಂಡಿದೀವಿ. ಯು ಕ್ಯಾನ್ ಗಿವ್ ಎನಿ ನೇಮ್, ಯು ನೋ ದಟ್, ಬಟ್ ಇಟ್ ಶುಡ್ ಬಿ ಅ ವ್ಯಾಲಿಡ್ ಐಡೆಂಟಿಫೈಯರ್. ವ್ಯಾಲಿಡ್ ಒನ್ ಇರಬೇಕು. ಅಂಡ್ ದೆನ್ ವಿತ್ ಇನ್ ದ ಸ್ಟ್ರಕ್ಚರ್ ಫಸ್ಟ್ ವಿ ವಿಲ್ ಗಿವ್ ಅ ವೇರಿಯಬಲ್ ಟು ಸ್ಟೋರ್ ದ ಡೇಟಾ. ಡೇಟಾ ಸ್ಟೋರ್ ಮಾಡೋದಕ್ಕೆ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀವಿ. ಅಂಡ್ ಇನ್ನೊಂದನ್ನ ಪಾಯಿಂಟರ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಕೊಡ್ತಿರೋಂಥ ಡೇಟಾ ಟೈಪ್ ಏನಿದೆ ದಟ್ ಈಸ್ ಆಫ್ ದ ಕೈಂಡ್ ಸ್ಟ್ರಕ್ಚರ್ ಇಟ್ ಸೆಲ್ಫ್. ಸ್ಟ್ರಕ್ಟ್ ನೋಡ್ ನ ಯೂಸ್ ಮಾಡಿ ನಾವು ಪಾಯಿಂಟರ್ ನ ಡಿಫೈನ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಸಿ ಈಗ ಇಂಟ್ ಎಕ್ಸ್ ಅಂತ ನಾವು ಡಿಫೈನ್ ಮಾಡಿದೀವಿ. ಈ ಎಕ್ಸ್ ದು ಅಡ್ರೆಸ್ ನ ಸ್ಟೋರ್ ಮಾಡ್ಬೇಕಿರೋ ವೇರಿಯಬಲ್ ಅಥವಾ ಪಾಯಿಂಟರ್ ನ ನಾವು ಯಾವ ರೀತಿ ಹೇಳ್ತೀವಿ? ಇಂಟ್ ಸ್ಟಾರ್ ಪಿ ಅಂತ ಡಿಕ್ಲೇರ್ ಮಾಡ್ತೀವಿ. ಬಿಕಾಸ್ ಇದ್ರಲ್ಲಿ ಸ್ಟೋರ್ ಆಗ್ತಿರೋ ವ್ಯಾಲ್ಯೂ ಇಟ್ ಈಸ್ ಆಫ್ ದ ಕೈಂಡ್ ಇಂಟೀಜರ್. ಕರೆಕ್ಟ್. ಸಿಮಿಲರ್ಲಿ ಇಫ್ ವಿ ವಾಂಟ್ ಟು ಆಕ್ಸೆಸ್ ದ ನೋಡ್ ಆರ್ ಅ ಲಿಂಕ್ಡ್ ಲಿಸ್ಟ್, ಲಿಂಕ್ಡ್ ನೋಡ್ ಏನಿದೆ ಇದನ್ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ದಿಸ್ ನೋಡ್ ಈಸ್ ಆಫ್ ದ ಕೈಂಡ್ ವಾಟ್? ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ನೋಡ್ ಇದೆ. ಸೊ ಈ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ನೋಡ್ ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಇಲ್ಲಿರುವಂತ ಪಾಯಿಂಟರ್ ಏನಿದೆ ಆರ್ ದ ಅಡ್ರೆಸ್ ಸ್ಟೋರಿಂಗ್ ವೇರಿಯಬಲ್ ಏನಿರುತ್ತೆ ಅದನ್ನು ಕೂಡ ವಿ ನೀಡ್ ಟು ಡಿಕ್ಲೇರ್ ಇಟ್ ಆಫ್ ದ ಟೈಪ್ ಸ್ಟ್ರಕ್ಟ್ ನೋಡ್. ಗಟ್ ಇಟ್. ಸೊ ಇಲ್ಲಿ ನೆಕ್ಸ್ಟ್ ಅಂತ ತಗೊಂಡಿದೀವಿ. ಸಮ್ಟೈಮ್ಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಲಿಂಕ್ ಆಲ್ಸೋ. ಸ್ಟಾರ್ ಲಿಂಕ್ ಅಂತಾನು ಯೂಸ್ ಮಾಡ್ಬೋದು. ಒಂದೊಂದ್ ಕಡೆ ಲಿಂಕ್ ಅಂತ ಕೊಟ್ಟಿರ್ತಾರೆ. ಸಮ್ಟೈಮ್ಸ್ ದೇ ವಿಲ್ ಯೂಸ್ ನೆಕ್ಸ್ಟ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ ದೀಸ್ ಟು. So this is important, how to declare a linked list. See ಇವಾಗ ನೋಡ್ 1 ಅಂತ ತಗೊಂಡ್ರೆ here you can observe that ಈ ನೋಡ್ 1 ನಲ್ಲಿ this part ಏನಿದೆ here it is storing the value of second node. So ಅದಕ್ಕೆ arrow mark ಇರೋದು. And similarly third node address second node ಅಲ್ಲಿ ಸ್ಟೋರ್ ಆಗಿದೆ. That's why we are using a arrow mark. But here observe this last node 7 ಏನಿದೆ ಇದರಲ್ಲಿ ಇಂಟು ಮಾರ್ಕ್ ಇದೆ. ಆರ್ ಸಮ್ಟೈಮ್ಸ್ ಈ ತರನು ಕೊಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಲಾಸ್ಟ್ ನೋಡ್ ಅಲ್ಲಿ ಯಾವ್ದ್ರದ್ದು ಅಡ್ರೆಸ್ ಸ್ಟೋರ್ ಮಾಡುವಂತ ನೆಸೆಸಿಟಿ ಇಲ್ಲ. ಬಿಕಾಸ್ ದಿಸ್ ಇಸ್ ದ ಎಂಡ್ ನೋಡ್. ಕರೆಕ್ಟ್. ಸೊ ಅದಕ್ಕೇನೆ ದಿಸ್ ಪರ್ಟಿಕ್ಯುಲರ್ ನೋಡ್ ಏನಿರುತ್ತೆ ಎಂಡ್ ನೋಡ್ ಅದ್ರಲ್ಲಿ ಪಾಯಿಂಟರ್ ಏನಿರುತ್ತೆ ನೆಕ್ಸ್ಟ್ ಅಂತ ಪಾಯಿಂಟರ್ ಏನ್ ಡಿಫೈನ್ ಮಾಡಿದೀವಿ ದಟ್ ವಿಲ್ ಬಿ ಈಕ್ವಲ್ ಟು ನಲ್ ಮಾಡಿಟ್ಟಿರ್ತೀವಿ. ಅಂಡ್ ವೆನ್ ಎವರ್ ವಿ ಆರ್ ಆಡಿಂಗ್ ಅ ನ್ಯೂ ನೋಡ್, ಹೊಸ ನೋಡ್ ತಗೊಳ್ತಿದೀವಿ ಅಂದಾಗ ಈ ನಲ್ ಇಂದ ವಿ ವಿಲ್ ಇನಿಷಿಯಲೈಸ್ ಇಟ್ ಟು ದ ಅಡ್ರೆಸ್ ಆಫ್ ನೆಕ್ಸ್ಟ್ ನೋಡ್. ಹೊಸ ನೋಡ್ ಯಾವ್ದನ್ನ ಹಾಕ್ತಿರ್ತೀವಿ ಇನ್ಸರ್ಟ್ ಮಾಡ್ತಿರ್ತೀವಿ ಆ ನೋಡ್ದು ಅಡ್ರೆಸ್ ನ ಇಲ್ಲಿ ನಾವು ಇನ್ಪುಟ್ ಆಗಿ ಕೊಡ್ತೀವಿ. ಇಲ್ಲ ಅಂದ್ರೆ ಇಫ್ ದಿಸ್ ಇಸ್ ದ ಲಾಸ್ಟ್ ನೋಡ್ ದೆನ್ ಇಟ್ ಶುಡ್ ಬಿ ಈಕ್ವಲ್ ಟು ನಲ್. ಅಂಡ್ ನೆಕ್ಸ್ಟ್ ಥಿಂಗ್ ಇಸ್ ಇದು ಸ್ಟಾರ್ಟ್. ಸೊ ದಿಸ್ ಈಸ್ ಆಲ್ಸೋ ಅ ಪಾಯಿಂಟರ್. ಇಟ್ ಈಸ್ ಆಲ್ಸೋ ಅ ಪಾಯಿಂಟರ್ ಆಫ್ ಡೇಟಾ ಟೈಪ್ ಸ್ಟ್ರಕ್ಟ್ ನೋಡ್ ಇಟ್ ಸೆಲ್ಫ್. ಏನಕ್ಕೆ ಅಂದ್ರೆ ಕಂಪೈಲರ್ಗೆ ಡೈರೆಕ್ಟ್ ಆಗಿ ಫಸ್ಟ್ ನೋಡ್ದು ಅಡ್ರೆಸ್ ಗೊತ್ತಿರಲ್ಲ. ಸೊ ಈ ಫಸ್ಟ್ ನೋಡ್ ಅಡ್ರೆಸ್ ನ ನಾವೇನ್ ಮಾಡ್ತೀವಿ ಸ್ಟಾರ್ಟ್ ಅಂತ ಒಂದು ಪಾಯಿಂಟರ್ ತಗೊಂಡು ವಿ ವಿಲ್ ಮೇಕ್ ದಟ್ ಪಾಯಿಂಟರ್ ಟು ಪಾಯಿಂಟ್ ಟು ದ ಫಸ್ಟ್ ನೋಡ್. ಸೊ ನಾವು ಲಿಂಕ್ ಲಿಸ್ಟ್ ನ ಆಕ್ಸೆಸ್ ಮಾಡುವಾಗ ಜಸ್ಟ್ ವಾಟ್ ವಿಲ್ ಡೂ ಲೈಕ್ ಫಾರ್ ಲೂಪ್ ಯೂಸ್ ಮಾಡ್ತಿದ್ವಿ ಅಂದ್ರೆ ಫಾರ್ ಐ ಈಕ್ವಲ್ಸ್ ಟು ಸ್ಟಾರ್ಟ್ ಅಂತ ಕೊಟ್ಬಿಡ್ತೀವಿ. ಸೊ ಈ ಸ್ಟಾರ್ಟ್ ಅಲ್ಲಿ ಏನ್ ವ್ಯಾಲ್ಯೂ ಸ್ಟೋರ್ ಆಗಿದೆ ದ ಅಡ್ರೆಸ್ ಆಫ್ ಫಸ್ಟ್ ನೋಡ್. ಸೊ ಅಲ್ಲಿಂದ
ಟ್ರಾವರ್ಸಲ್ ಬಿಗಿನ್ ಆಗುತ್ತೆ. ಸ್ಟಾರ್ಟ್ ಇಂದ ಫಸ್ಟ್ ನೋಡಿಗೆ ಮೂವ್ ಆಗುತ್ತೆ, ಅಡ್ರೆಸ್ ಇರುತ್ತೆ ಸ್ಟಾರ್ಟ್ ಅಲ್ಲಿ, ಫಸ್ಟ್ ನೋಡಿಗೆ ಮೂವ್ ಆಗುತ್ತೆ ಅಂಡ್ ಫಸ್ಟ್ ನೋಡ್ ಅಲ್ಲಿ ಸೆಕೆಂಡ್ ನೋಡ್ ಅಡ್ರೆಸ್ ಇದೆ, ಸೆಕೆಂಡ್ ನೋಡ್ ಅಲ್ಲಿ ಥರ್ಡ್ ನೋಡ್ ಅಡ್ರೆಸ್ ಇದೆ. ಸೊ ದಿಸ್ ಇಸ್ ಹೌ ದ ಟ್ರಾವರ್ಸಲ್ ವಿಲ್ ಕಂಟಿನ್ಯೂ ಟಿಲ್ ಇಟ್ ರೀಚಸ್ ದ ನಲ್. ಇಲ್ಲಿ ನಲ್ ವ್ಯಾಲ್ಯೂ ಏನಿದೆ ಅಲ್ಲಿವರೆಗೂ ಕಂಟಿನ್ಯೂಸ್ ಟ್ರಾವರ್ಸಲ್ ಆಗುತ್ತೆ. So that's what given here. Linked list contain a pointer variable start which will store the address of first node in the list. ಈ start variable ನ sometimes they'll give it as head also. Head ಅಂತಾನು ನೇಮ್ ಮಾಡಿರ್ತಾರೆ. Don't get confused. And the next topic is arrays ಮತ್ತೆ linked list ಮಧ್ಯೆ ಇರೋಂಥ difference. Arrays versus linked list. So coming to the first difference, it is the memory allocation. Arrays ಅಲ್ಲಿ it is continuous memory location, but linked list ಅಲ್ಲಿ it is non-contiguous memory location. Next, coming to the size, array size fixed irutte. We will define it at the compile time. But illi in case of linked list, it can grow or it can shrink. Dynamic size irodu. Depending on the requirement of user, node na avaru define ಮಾಡ್ಕೊಂತ ಹೋಗ್ತಾರೆ. And coming to the access, in case of arrays, random access ಇದೆ. But here linked list ಅಲ್ಲಿ random access ಆಗಲ್ಲ. We need to go on with sequential access. And insertion ಅಷ್ಟೇ, ಇನ್ಸರ್ಷನ್ ಮಾಡಬೇಕು ಇನ್ ಕೇಸ್ ಆಫ್ ಅರೇಸ್ ಅಂದ್ರೆ ವಿ ವಿಲ್ ಬಿ ಶಿಫ್ಟಿಂಗ್ ದ ಎಲಿಮೆಂಟ್ಸ್, ಬಟ್ ಇನ್ ಕೇಸ್ ಆಫ್ ಲಿಂಕ್ ಲಿಸ್ಟ್ ಶಿಫ್ಟಿಂಗ್ ಆಫ್ ಎಲಿಮೆಂಟ್ಸ್ is not required. So insertion is very easy and it is very much efficient. And deletion ಗೆ ಬಂದ್ರೆ here also the shifting of elements is required in case of array, but linked list ಅಲ್ಲಿ deletion is also easy, ಯಾಕೆಂದ್ರೆ ಅಲ್ಲಿ ಏನು ಶಿಫ್ಟಿಂಗ್ ಆಫ್ ಎಲಿಮೆಂಟ್ಸ್ ಇಲ್ಲ. ಅಂಡ್ ಸರ್ಚಿಂಗ್ ಗೆ ಬಂದ್ರೆ ಹಿಯರ್ ಅರೇಸ್ ಅಲ್ಲಿ ಫಾಸ್ಟ್ ಆಗಿ ಸರ್ಚ್ ಮಾಡ್ತೀವಿ ಅಂಡ್ ವಿ ಕ್ಯಾನ್ ಪರ್ಫಾರ್ಮ್ ಬೈನರಿ ಸರ್ಚ್ ಆಲ್ಸೋ ಇನ್ ಕೇಸ್ ಆಫ್ ಅರೇ. ಸಾರ್ಟೆಡ್ ಇರ್ಬೇಕಷ್ಟೇ, ಸಾರ್ಟೆಡ್ ಅರೇ ಇದೆ ಅಂದ್ರೆ ಆರಾಮಾಗಿ ಬೈನರಿ ಸರ್ಚ್ ಮಾಡ್ಬೋದು. ಅಂಡ್ ಕಮಿಂಗ್ ಟು ದ ಟೈಮ್ ಕಾಂಪ್ಲೆಕ್ಸಿಟಿ, ಇಟ್ ಈಸ್ ಬಿಗ್ ಆಫ್ 1. ಯಾವಾಗ ವೆನ್ ವಿ ಆರ್ ಯೂಸಿಂಗ್ ವಿತ್ ಇಂಡೆಕ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಎ ಆಫ್ 0 ಆಕ್ಸೆಸ್ ಮಾಡ್ತಿದೀವಿ ಅಥವಾ ಎ ಆಫ್ 1 ಆಕ್ಸೆಸ್ ಮಾಡ್ತಿದೀವಿ ಅಂದ್ರೆ ಅವಾಗ ಬಿಗ್ ಆಫ್ 1 ಇರುತ್ತೆ ಟೈಮ್ ಕಾಂಪ್ಲೆಕ್ಸಿಟಿ. ಇಲ್ಲ ಅಂದ್ರೆ ಇಫ್ ವಿ ಆರ್ ಗೋಯಿಂಗ್ ಆನ್ ಟ್ರಾವರ್ಸಲ್ ಯೂಸ್ ಮಾಡಿ ಮಾಡ್ತಿದೀವಿ ಅಂದ್ರೆ ದಟ್ ಟೈಮ್ ಇಟ್ ಈಸ್ ಬಿಗ್ ಆಫ್ n. ಬಟ್ ಇನ್ ಕೇಸ್ ಆಫ್ ಲಿಂಕ್ಡ್ ಲಿಸ್ಟ್ ಲೀನಿಯರ್ ಸರ್ಚ್ ಮಾತ್ರ ಪಾಸಿಬಲ್ ಇರೋದು, ಯಾಕೆಂದ್ರೆ ರ್ಯಾಂಡಮ್ ಆಕ್ಸೆಸ್ ಆಗಲ್ಲ ಅಂಡ್ ಬೈನರಿ ಸರ್ಚ್ ಮಾಡ್ತೀವಿ ಅಂದ್ರೂ ಆಗಲ್ಲ, ಬಿಕಾಸ್ ವಿ ಕಾಂಟ್ ಕಂಪೇರ್ ದ ವ್ಯಾಲ್ಯೂಸ್, ಮತ್ತೆ ಲಿಂಕ್ಸ್ ಬ್ರೇಕ್ ಆಗ್ತಾ ಹೋಗುತ್ತೆ ಆಮೇಲೆ. And here it is the time complexity is big of n itself. ಯಾಕೆಂದ್ರೆ ಫ್ರಮ್ ದ ಫಸ್ಟ್ ನೋಡ್ ಇಂದಾನೆ ನಾವು ಟ್ರಾವರ್ಸಲ್ ಸ್ಟಾರ್ಟ್ ಮಾಡ್ತೀವಿ, ನಾಟ್ ಇನ್ ಬಿಟ್ವೀನ್, ರ್ಯಾಂಡಮ್ ಆಕ್ಸೆಸ್ ಇಲ್ಲ. ಅಂಡ್ ನೆಕ್ಸ್ಟ್ ಡಿಫರೆನ್ಸ್ ಇಸ್ ಮೆಮೊರಿ ಯೂಸೇಜ್. ಮೆಮೊರಿ ಯೂಸೇಜ್ ಬಂದು ಅರೇಸ್ ಅಲ್ಲಿ ಸಮ್ಟೈಮ್ಸ್ ಮೆಮೊರಿ ವೇಸ್ಟ್ ಆಗುತ್ತೆ, ಬಿಕಾಸ್ ಸಿ ಇಫ್ ವಿ ಹ್ಯಾವ್ ಡಿಕ್ಲೇರ್ಡ್ ಅನ್ ಅರೇ ವಿತ್ ಸೈಜ್ ಆಫ್ 50 ಅಂಡ್ ಬರೀ 30 ಎಲಿಮೆಂಟ್ಸ್ ಇನ್ಸರ್ಟ್ ಮಾಡ್ತಿದೀವಿ ಅಂದಾಗ ರಿಮೈನಿಂಗ್ 20 ವೇಕೆಂಟ್ ಸ್ಪೇಸಸ್ ಉಳಿತು. ಬಟ್ ಇನ್ ಕೇಸ್ ಆಫ್ ಲಿಂಕ್ ಲಿಸ್ಟ್ ಆ ತರ ಇಲ್ಲ, ಮೆಮೊರಿ ವೇಸ್ಟೇಜ್ ಆಗಲ್ಲ, ಬಿಕಾಸ್ ಹೌ ಮಚ್ ಎವರ್ ಇಟ್ ಈಸ್ ರಿಕ್ವೈರ್ಡ್ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಅಂಡ್ ಪಾಯಿಂಟರ್ಸ್ ಅಂತ ತಗೊಂಡ್ರೆ ಅರೇಸ್ ಅಲ್ಲಿ ಜಸ್ಟ್ ನಾವು ಡೇಟಾ ಮಾತ್ರ ಸ್ಟೋರ್ ಮಾಡ್ತೀವಿ, ವಿ ಡೋಂಟ್ ನೀಡ್ ಎಕ್ಸ್ಟ್ರಾ ಸ್ಪೇಸ್ ಫಾರ್ ಪಾಯಿಂಟರ್ಸ್ ಟು ಸ್ಟೋರ್ ದ ಅಡ್ರೆಸ್. ಬಟ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ಎಕ್ಸ್ಟ್ರಾ ಸ್ಪೇಸ್ ತಗೊಳ್ತೀವಿ ಟು ಸ್ಟೋರ್ ದ ಅಡ್ರೆಸ್ಸಸ್. ಸೊ ಅದಕ್ಕೇನೆ ಎಕ್ಸ್ಟ್ರಾ ಸ್ಪೇಸ್ ಇಸ್ ರಿಕ್ವೈರ್ಡ್ ಫಾರ್ ಪಾಯಿಂಟರ್ಸ್ ಅಂತ ಹೇಳ್ತಿದೀವಿ. ಅಂಡ್ ಕಮಿಂಗ್ ಟು ಕ್ಯಾಶ್ ಪರ್ಫಾರ್ಮೆನ್ಸ್, ಇನ್ ಕೇಸ್ ಆಫ್ ಅರೇಸ್ ಇಟ್ ಇಸ್ ಬೆಟರ್ ಕ್ಯಾಶ್, but in case of linked list it is poor cache locality. See, coming cache in the sense like primary memory ge in I mean from the secondary storage ನಾವು primary memory ಗೆ values ನ ತಗೊಳ್ತಿರುತ್ತೆ ಸಿಸ್ಟಮ್ ಆರ್ ದ ಆಪರೇಟಿಂಗ್ ಸಿಸ್ಟಮ್. ಬಟ್ ಇನ್ ಕೇಸ್ ಆಫ್ ಅರೇಸ್ ಏನಾಗುತ್ತೆ, ಸಿನ್ಸ್ ಲೈಕ್ ಬೇಸ್ ಅಡ್ರೆಸ್ ಇರುತ್ತೆ ಅಂಡ್ ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಮೆಮೊರಿ. ಸೊ ವೆನ್ ವಿ ಆರ್ ಆಕ್ಸೆಸಿಂಗ್ ಎನ್ ಅರೇ, ಏನ್ ಮಾಡ್ಬಿಡುತ್ತೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ, ಲೈಕ್ ಅರೇಲಿ ಇರೋಂತ ಇಫ್ ಇಟ್ ಇಸ್ 20 ಅರೇಲಿ 20 ಎಲಿಮೆಂಟ್ಸ್ ಇದೆ ಅಂದ್ರೆ ಅಪ್ ಟು ಅಟ್ ಲೀಸ್ಟ್ 10 ಎಲಿಮೆಂಟ್ಸ್ ಏನಿರುತ್ತೆ ಅದಷ್ಟನ್ನ ಆಕ್ಸೆಸ್ ಮಾಡಿ ಕ್ಯಾಶ್ ಮೆಮೊರಿಯಲ್ಲಿ ಸ್ಟೋರ್ ಮಾಡಿರುತ್ತೆ. ಸೊ ಈಸಿ ಅಂಡ್ ಎಫಿಷಿಯಂಟ್ ಆಕ್ಸೆಸ್ ಆಗ್ತಿರುತ್ತೆ. ಬಟ್ ಇನ್ ಕೇಸ್ ಆಫ್ ಲಿಂಕ್ಡ್ ಲಿಸ್ಟ್ ಆ ತರ ಆಗಲ್ಲ, ಯಾಕೆಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ಈಗ ಫಸ್ಟ್ ನೋಡ್ ಆಕ್ಸೆಸ್ ಮಾಡ್ತಿದೆ ಅಂದಾಗ ಮಾತ್ರ, ಫಸ್ಟ್ ನೋಡ್ ಆಕ್ಸೆಸ್ ಆಗುವಾಗ ಮಾತ್ರ ಅದಕ್ಕೆ ಸೆಕೆಂಡ್ ನೋಡ್ದು ಅಡ್ರೆಸ್ ಗೊತ್ತಿರುತ್ತೆ. ಅಂಡ್ ವೆನ್ ವಿ ಆರ್ ಆಕ್ಸೆಸಿಂಗ್ ದ ಸೆಕೆಂಡ್ ನೋಡ್ ಆವಾಗ ಮಾತ್ರ ಅದಕ್ಕೆ ಥರ್ಡ್ ನೋಡ್ದು ಅಡ್ರೆಸ್ ಗೊತ್ತಾಗೋದು. ಕರೆಕ್ಟ್. ಸೊ ದಟ್ಸ್ ವೈ ಹಿಯರ್ ಇಟ್ ಇಸ್ ಪೂರ್ ಕ್ಯಾಶ್ ಲೊಕ್ಯಾಲಿಟಿ. ಅಂಡ್ ಇಂಪ್ಲಿಮೆಂಟೇಶನ್ ಅರೇಸ್ ಅಲ್ಲಿ ವೆರಿ ಮಚ್ ಸಿಂಪಲ್, ಏನಕ್ಕೆ ಜಸ್ಟ್ ಬೇಸಿಕ್ ಡೇಟಾ ಟೈಪ್ಸ್ ಇಂಟ್ ಕ್ಯಾರ್ ಈ ತರದ್ದು ಯೂಸ್ ಮಾಡ್ತೀವಿ ಅಂಡ್ ಡೈರೆಕ್ಟ್ಲಿ ವಿ ಕ್ಯಾನ್ ಡಿಕ್ಲೇರ್ ದ ಅರೇ. ಬಟ್ ಲಿಂಕ್ ಲಿಸ್ಟ್ ಅಲ್ಲಿ ಇಟ್ ಈಸ್ ವೆರಿ ಮಚ್ ಕಾಂಪ್ಲೆಕ್ಸ್, ನಾವು ಸ್ಟ್ರಕ್ಚರ್ ಡಿಫೈನ್ ಮಾಡ್ಕೋಬೇಕು, ಆ ಸ್ಟ್ರಕ್ಚರ್ ನ ಪದೇ ಪದೇ ಕಾಲ್ ಮಾಡಿ ನಾವು ಯೂಸ್ ಮಾಡ್ತಿರ್ತೀವಿ. ಸೊ ದಟ್ಸ್ ವೈ. ಅಂಡ್ ಕಮಿಂಗ್ ಟು ಯೂಸ್ ಕೇಸಸ್,
ಅರೇಸ್ ನ ಜಾಸ್ತಿ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ದ ಸೈಜ್ ಇಸ್ ಫಿಕ್ಸ್ಡ್ ಮತ್ತೆ ರ್ಯಾಂಡಮ್ ಆಕ್ಸೆಸ್ ಬೇಕು ನಮಗೆ ಲೈಕ್ ಇನ್ ಬಿಟ್ವೀನ್ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ತೀವಿ ಮಧ್ಯದಲ್ಲಿ ಅಂದಾಗ ವಿ ವಿಲ್ ಗೋ ವಿತ್ ಅರೇಸ್. ಬಟ್ ಲಿಂಕ್ ಲಿಸ್ಟ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ವಿ ನೀಡ್ ಡೈನಮಿಕ್ ಅಲೋಕೇಶನ್ ಅಂಡ್ ಫ್ರೀಕ್ವೆಂಟ್ಲಿ ನಾವು ಇನ್ಸರ್ಷನ್ ಡಿಲೀಷನ್ ಈ ತರದ್ದೆಲ್ಲ ಮಾಡ್ತಿದೀವಿ ಅಂದ್ರೆ ದಟ್ ಟೈಮ್ ವಿ ವಿಲ್ ಗೋ ವಿತ್ ಲಿಂಕ್ ಲಿಸ್ಟ್. ಯಾಕಂದ್ರೆ ಅರೇಸ್ ಅಲ್ಲಿ ಇನ್ಸರ್ಷನ್ ಅಂಡ್ ಡಿಲೀಷನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಎಲಿಮೆಂಟ್ಸ್ ನ ಶಿಫ್ಟ್ ಮಾಡ್ಬೇಕಿರುತ್ತೆ. ಬಟ್ ಇನ್ ಕೇಸ್ ಆಫ್ ಲಿಂಕ್ ಲಿಸ್ಟ್ ಆ ನೆಸೆಸಿಟಿ ಇಲ್ಲ, ವಿ ಕ್ಯಾನ್ ಡೈರೆಕ್ಟ್ಲಿ ಡಿಲೀಟ್ ಆರ್ ಇನ್ಸರ್ಟ್ ಅನ್ ಎಲಿಮೆಂಟ್ ಈಸಿಲಿ. ಸೊ ದಟ್ಸ್ ವೈ ವಿ ವಿಲ್ ಗೋ ವಿತ್ ಲಿಂಕ್ ಲಿಸ್ಟ್ when there is frequent insertion and deletion operations. And the last concept is types of linked list. So first one is single linked list. See, single linked list ಅಂದ್ರೆ like this is how we will have the single linked list. First node ಇದೆ and second node, third one, okay, last node ಇದೆ ಆಗಿದೆ ಅಂದ್ರೆ that is it will be having null value. Assume 1 2 3 ಅಂತ data store ಆಗಿದೆ and we are having start as the pointer for first node. So ಇದು single linked list ಅಂದ್ರೆ just one pointer ಇದೆ ಅಷ್ಟೇ, one pointer which is being used to point to the next variable or next node. But doubly linked list ಅಂದ್ರೆ see observe, doubly linked list ಸೇಮ್ ಇದೇ ತರ ಸೀಕ್ವೆನ್ಷಿಯಲ್ ಆಗಿರುತ್ತೆ, ಬಟ್ ಇಲ್ಲಿ ಎರಡು ಪಾಯಿಂಟರ್ಸ್ ಯೂಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟರ್ ಇದ್ರದ್ದು ಪಾಯಿಂಟರ್ ಏನಿದೆ ದಿಸ್ ವಿಲ್ ಬಿ ಪಾಯಿಂಟಿಂಗ್ ಟು ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಅಂಡ್ ಈ ಪಾಯಿಂಟರ್ ಏನಿದೆ ಫಸ್ಟ್ ಪಾಯಿಂಟರ್ ಫ್ರಮ್ ದ ಸೆಕೆಂಡ್ ನೋಡ್ ಇದು ರಿಟರ್ನ್ ಪಾಯಿಂಟ್ ಮಾಡ್ತಿರುತ್ತೆ ಫಸ್ಟ್ ನೋಡ್ಗೆ. ಅಂದ್ರೆ ಫಸ್ಟ್ ನೋಡ್ ಏನಿದೆ ಇಟ್ ಈಸ್ ಸ್ಟೋರಿಂಗ್ ದ ಅಡ್ರೆಸ್ ಆಫ್ ಸೆಕೆಂಡ್ ನೋಡ್, ಸೆಕೆಂಡ್ ನೋಡ್ ಇಟ್ ಈಸ್ ಸ್ಟೋರಿಂಗ್ ದ ಅಡ್ರೆಸ್ ಆಫ್ ಥರ್ಡ್ ನೋಡ್ ಆಸ್ ವೆಲ್ ಆಸ್ ದ ಅಡ್ರೆಸ್ ಆಫ್ ಫಸ್ಟ್ ನೋಡ್. ಅದೇ ತರ ಇಲ್ಲೂ ಕೂಡ ಥರ್ಡ್ ನೋಡ್ ಇಂದ ರಿಟರ್ನ್ ಪಾಯಿಂಟರ್ ಇರುತ್ತೆ ಫಾರ್ ದ ಸೆಕೆಂಡ್ ನೋಡ್. ದಿಸ್ ಇಸ್ ಫಸ್ಟ್ ನೋಡ್, ಸೆಕೆಂಡ್ ನೋಡ್, ಥರ್ಡ್ ನೋಡ್. ಅಂಡ್ ಇಲ್ಲಿ ಸಿನ್ಸ್ ಯಾವುದೇ ಹಿಂದಕ್ಕೆ ಫಸ್ಟ್ ನೋಡ್ ಹಿಂದಕ್ಕೆ ಯಾವ್ದು ನೋಡ್ ಇಲ್ದಿರೋದ್ರಿಂದ ದಿಸ್ ಇಸ್ ವಿ ಆರ್ ಮೇಕಿಂಗ್ ಇಟ್ ಆಸ್ ನಲ್. ಅದೇ ತರ ಥರ್ಡ್ ನೋಡ್ ಆದ್ಮೇಲೆ ಯಾವ್ದು ಇನ್ನೊಂದು ನೋಡ್ ಇಲ್ದಿರೋದ್ರಿಂದ ಈ ಲಾಸ್ಟ್ ಒನ್ ಕೂಡ ನಲ್ ಅಂತ ಪಾಯಿಂಟರ್ ನ ಡಿಫೈನ್ ಮಾಡ್ಕೊಳ್ತಿದೀವಿ. ಅಂಡ್ ಸಿಮಿಲರ್ಲಿ ವಿ ವಿಲ್ ಹ್ಯಾವ್ ಸ್ಟಾರ್ಟ್ ಟು ಪಾಯಿಂಟ್ ಟು ದ address or the first node. So this is how doubly linked list looks like. ಅಂದ್ರೆ ಎರಡು ಪಾಯಿಂಟರ್ ಇರುತ್ತೆ. ಸಿಂಗಲ್ ಲಿಂಕ್ ಲಿಸ್ಟ್ ಅಲ್ಲಿ ಒನ್ ಸಿಂಗಲ್ ಪಾಯಿಂಟರ್ ಪಾಯಿಂಟಿಂಗ್ ಟು ದ ನೆಕ್ಸ್ಟ್ ನೋಡ್. ಸರ್ಕ್ಯುಲರ್ ಲಿಂಕ್ ಲಿಸ್ಟ್ ಅಂದ್ರೆ ಸಿಂಗಲ್ ಲಿಂಕ್ ಲಿಸ್ಟ್ ತರಾನೇ ಬರುತ್ತೆ. ಸಿ ಫಸ್ಟ್ ನೋಡ್, ಸೆಕೆಂಡ್ ನೋಡ್, ಥರ್ಡ್ ನೋಡ್. ದಿಸ್ ಈಸ್ ಹೌ ದ ಸಿಂಗಲ್ ಲಿಂಕ್ ಲಿಸ್ಟ್ ಲುಕ್ಸ್. ಈ ಪಾಯಿಂಟರ್ ಏನಿದೆ ಥರ್ಡ್ ನೋಡ್ ದ ಪಾಯಿಂಟರ್ ಏನಿದೆ ಇದನ್ನ ನಾವು ನಲ್ ಮಾಡೋದಕ್ಕೆ ಹೋಗಲ್ಲ, ಇನ್ಸ್ಟೆಡ್ ವಿ ವಿಲ್ ಮೇಕ್ ಇಟ್ ಪಾಯಿಂಟ್ ಟು ದ ಫಸ್ಟ್ ನೋಡ್. ಸೊ ಇದೇನಾಯ್ತು, ಇಟ್ ಈಸ್ ಫಾರ್ಮಿಂಗ್ ಲೈಕ್ ಅ ಸರ್ಕ್ಯುಲರ್ ಪ್ಯಾಟರ್ನ್. ಅಂಡ್ ಇನ್ನೊಂದು ಪಾಯಿಂಟರ್ ಇರುತ್ತೆ ಸ್ಟಾರ್ಟ್ ವಿಚ್ ವಿಲ್ ಪಾಯಿಂಟ್ ಟು ದ ಫಸ್ಟ್ ನೋಡ್. ಸೊ ಇದು ಸರ್ಕ್ಯುಲರ್ ಲಿಂಕ್ ಲಿಸ್ಟ್. ಅಂಡ್ ಕಮಿಂಗ್ ಟು ಡಬ್ಲಿ ಸರ್ಕ್ಯುಲರ್ ಲಿಂಕ್ ಲಿಸ್ಟ್, ಡಬಲ್ ಲಿಂಕ್ ಲಿಸ್ಟ್ ತರಾನೇ ಇರುತ್ತೆ. ಸೊ ಇಲ್ಲಿ ಇನ್ನೊಂದು ಲೈನ್ ಆಡ್ ಆಗುತ್ತೆ, ಐ ಮೀನ್ ದ ಪಾಯಿಂಟರ್ ಫಾರ್ ದ ಫಸ್ಟ್ ನೋಡ್ ಫ್ರಮ್ ದ ಸೆಕೆಂಡ್ ನೋಡ್. ಅದೇ ತರ ಥರ್ಡ್ ನೋಡ್ ಇಂದ ಸೆಕೆಂಡ್ ನೋಡ್ಗೂ ಒಂದು ಪಾಯಿಂಟರ್ ಬರುತ್ತೆ ಅಂಡ್ ಫಸ್ಟ್ ನೋಡ್ ಇಂದ ವಾಪಸ್ ಥರ್ಡ್ ನೋಡ್ನು ಕೂಡ ಒಂದು ಪಾಯಿಂಟರ್ ಪಾಯಿಂಟ್ ಮಾಡುತ್ತೆ. ಸೊ ದಿಸ್ ಇಸ್ ಡಬ್ಲಿ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋಸ್ ವಿ ವಿಲ್ ಡಿಸ್ಕಸ್ ಈಚ್ ಆಫ್ ದೆಮ್ ಇನ್ ಡೀಟೇಲ್. So that's it for the video. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ please like the video and don't forget to subscribe to our channel with IQ classes. Please share these videos with your friends. Thank you for watching.